ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಕ್ಷೇತ್ರ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 1ರಿಂದ 3ನೇ ಪ್ರಶ್ನೆಯವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 4, 5 ಮತ್ತು 6ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 6. 1 ಮೀಟರ್ ಗುಣಿಸು 2 ಮೀಟರ್ ಗುಣಿಸು 1.5 ಮೀಟರ್ ಅಳತೆಯ ಕಪಾಟಿನ ಹೊರಮೈಗೆ ರುಕ್ಸರ್ ಬಣ್ಣ ಹಚ್ಚಿದಳು. ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು. ಹಾಗಾದರೆ ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣವೆಷ್ಟು? ಇಲ್ಲಿ ಕಪಾಟಿನ ಚಿತ್ರವನ್ನ ತೋರಿಸಿದ್ದಾರೆ. 1 ಮೀಟರ್ ಗುಣಿಸು 2 ಮೀಟರ್ ಗುಣಿಸು 1.5 ಮೀಟರ್ ಅಂದರೆ ಇಲ್ಲಿ ಅಗಲ 1 ಮೀಟರ್, ಉದ್ದ 2 ಮೀಟರ್ ಮತ್ತು ಎತ್ತರ 1.5 ಮೀಟರ್ ಆಗಿದೆ. ಈಗ ಇಲ್ಲಿ ಕಪಾಟಿನ ಹೊರಮೈಗೆ ರುಕ್ಸರ್ ಬಣ್ಣ ಹಚ್ಚಿದ್ದಾಳೆ. ಕಪಾಟಿನ ತಳವನ್ನು ಹೊರತುಪಡಿಸಿ ಅಂದರೆ ಇಲ್ಲಿ ತಳಭಾಗವನ್ನು ಹೊರತುಪಡಿಸಿ ಇಲ್ಲಿ 5 ಮುಖಕ್ಕೆ ಬಣ್ಣ ಹಚ್ಚಲಾಗಿದೆ. ಈಗ ನಾವು ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ನಾವು ಕಂಡುಹಿಡಿಯೋಣ. ಇಲ್ಲಿ ಕಪಾಟಿನ ಉದ್ದ 2 ಮೀಟರ್, ಅಗಲ 1 ಮೀಟರ್ ಮತ್ತು ಎತ್ತರ 1.5 ಮೀಟರ್ ಆಗಿದೆ. ಇಲ್ಲಿ ಉದ್ದ, ಅಗಲ, ಎತ್ತರ, ಉದ್ದ ಲೆಂತ್ 2, ಬ್ರೆಡ್ತ್ 1 ಮೀಟರ್ ಅಂದರೆ ಅಗಲ, ಇಲ್ಲಿ ಎತ್ತರ h 1.5 ಮೀಟರ್ ಆಗಿದೆ. ಈಗ ಇಲ್ಲಿ ನಾವು ಕಪಾಟಿನ ತಳಭಾಗವನ್ನ ಹೊರತುಪಡಿಸಿದಾಗ ಕಪಾಟಿನ ವಿಸ್ತೀರ್ಣದ ಸೂತ್ರವನ್ನ ಬರೆಯೋಣ. ಕಪಾಟಿನ ತಳಭಾಗವನ್ನು ಹೊರತುಪಡಿಸಿದಾಗ ಕಪಾಟಿನ ಮೇಲ್ಮೈ ವಿಸ್ತೀರ್ಣ ಈ ರೀತಿಯಾಗಿ ಲಭಿಸುತ್ತದೆ. 2 ಗುಣಿಸು BH ಪ್ಲಸ್ HL ಪ್ಲಸ್ LB. ಇದು ತಳಭಾಗವನ್ನು ಹೊರತುಪಡಿಸಿದಾಗ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರವಾಗಿದೆ. ಇಲ್ಲಿ ಕಪಾಟು ಒಂದು ಘನವಾದ್ದರಿಂದ ನಾವು ಈ ರೀತಿಯಾಗಿ ವಿಸ್ತೀರ್ಣದ ಸೂತ್ರವನ್ನು ಬರೆದುಕೊಳ್ಳಬೇಕು. ಆದ್ದರಿಂದ ಕಪಾಟಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2 ಗುಣಿಸು BH ಪ್ಲಸ್ HL ಪ್ಲಸ್ L ಇಂಟು B ಆಗಿದೆ. ಈಗ ನಾವು ಇಲ್ಲಿ ಬೆಲೆಯನ್ನು ಅಳವಡಿಸೋಣ. 2ಕ್ಕೆ 2 ಹಾಗೆ ಇರಲಿ. B ಬೆಲೆ 1 ಗುಣಿಸು H 1.5 ಪ್ಲಸ್ H 1.5 ಗುಣಿಸು ಇಲ್ಲಿ L 2 ಮೀಟರ್ ಆಗಿದೆ. 2 ಪ್ಲಸ್ L 2 ಗುಣಿಸು B 1. ಇಲ್ಲಿ ನಾವು ಈಗ ಬೆಲೆಯನ್ನು ಅಳವಡಿಸಿದ್ದೇವೆ. 2 ಹಾಗೆ ಇರಲಿ. 1.5 ಗುಣಿಸು 1 ಎಂದರೆ 1.5. ಇಲ್ಲಿ 1.5 ಗುಣಿಸು 2 ಎಂದರೆ 3.0 ಆಗುತ್ತದೆ, ಅಂದರೆ 3 ಎಂದು ಅರ್ಥ. ಇಲ್ಲಿ 1.5 2ರಿಂದ ಗುಣಿಸಿದಾಗ 3.0 ಬರುತ್ತದೆ. 5 2 10. ಇಲ್ಲಿ 2 1 2 ಪ್ಲಸ್ 1 3 ಆಗಿದೆ. 1 ಸ್ಥಾನದ ನಂತರ 1 ಬಿಂದು ಇರುವುದರಿಂದ ಇಲ್ಲಿ 1 ಸಂಖ್ಯೆಯ ನಂತರ ನಾವು 1 ಬಿಂದುವನ್ನು ಇಟ್ಟಿದ್ದೇವೆ. 3.0 ಎಂದರೆ 3 ಎಂದು ಅರ್ಥ. 2 1 2. ಈಗ ಇಲ್ಲಿ ನಾವು ಇಲ್ಲಿ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಯನ್ನು ಕೂಡಿಸಬೇಕು. 2ಕ್ಕೆ 2 ಹಾಗೆ ಇರಲಿ. ಇಲ್ಲಿ 3ಕ್ಕೆ 1.5 ಕೂಡಿಸಿದಾಗ ಇಲ್ಲಿ 3ಕ್ಕೆ 1.5 ಕೂಡಿಸಿದಾಗ 0 ಪ್ಲಸ್ 5 5 ಬಿಂದು 3 ಪ್ಲಸ್ 1 4 4.5 ಬಂದಿದೆ. ಅದನ್ನೇ ಇಲ್ಲಿ ನಾವು ಬರೆದಿದ್ದೇವೆ. 2 ಗುಣಿಸು 4.5 ಪ್ಲಸ್ 2 ಹಾಗೆ ಇರಲಿ. ಈಗ 4.5ಕ್ಕೆ ನಾವು 2ರಿಂದ ಗುಣಿಸಬೇಕು. 4.5 2ರಿಂದ ಗುಣಿಸಿದಾಗ 9 ಬರುತ್ತದೆ. ಇಲ್ಲಿ ಗಮನಿಸಿ. 4.5 ಗುಣಿಸು 2. ಇಲ್ಲಿ 2 5 10, 2 4 8 ಪ್ಲಸ್ 1 9. ಇಲ್ಲಿ 1 ಸಂಖ್ಯೆಯ ನಂತರ 1 ಬಿಂದುವಿದೆ. ಇಲ್ಲಿ ಯಾವುದೇ ಬಿಂದು ಇಲ್ಲ. 1 ಸ್ಥಾನದ ನಂತರ 1 ಬಿಂದು ಇರುವುದರಿಂದ ನಾವು 1 ಸಂಖ್ಯೆಯ ನಂತರ ಇಲ್ಲಿ 1 ಬಿಂದುವನ್ನು ಇಡಬೇಕು. 9 ಬಂದಿದೆ. 9 ಪ್ಲಸ್ 2 ಹಾಗೆ ಇರಲಿ. 9 ಪ್ಲಸ್ 2 11 ಚದರ್ ಮೀಟರ್ ಆಗಿದೆ. ಆದ್ದರಿಂದ ಇಲ್ಲಿ ಕಪಾಟಿನ ತಳಭಾಗವನ್ನು ಹೊರತುಪಡಿಸಿ ಬಣ್ಣವನ್ನು ಹಚ್ಚಿದಾಗ ಕಪಾಟಿನ ಮೇಲ್ಮೈ ವಿಸ್ತೀರ್ಣ ನಮಗೆ 11 ಚದರ್ ಮೀಟರ್ ಬಂದಿದೆ. ಇದು ಉತ್ತರ. ಪ್ರಶ್ನೆ ನಂಬರ್ 5. ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 15 ಮೀಟರ್, 10 ಮೀಟರ್ ಮತ್ತು 7 ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ. ಬಣ್ಣದ ಪ್ರತಿಯೊಂದು ಡಬ್ಬದಿಂದ 100 ಚದರ್ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ? ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರಗಳು 15 ಮೀಟರ್, 10 ಮೀಟರ್ ಮತ್ತು 7 ಮೀಟರ್ ಇದೆ. ಇಲ್ಲಿ ಆಯತ ಘನಾಕಾರದ ಕೊಠಡಿ, ಒಂದು ಕೊಠಡಿಗೆ ಇಲ್ಲಿ ಬಣ್ಣ ಹಚ್ಚುತ್ತಿದ್ದಾಳೆ. ಗೋಡೆಗಳು ಮತ್ತು ಒಳಮಾಳಿಗೆಗಳಿಗೆ ಇಲ್ಲಿ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ. ಈಗ ನಾವು ಪ್ರತಿಯೊಂದು ಡಬ್ಬದಿಂದ 100 ಚದರ್ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳ ಅವಶ್ಯಕತೆ ಇದೆ ಎಂದು ಇಲ್ಲಿ ನಾವು ಕಂಡುಹಿಡಿಯಬೇಕು. ಲೆಕ್ಕ ಬಿಡಿಸೋಣ.
ಇಲ್ಲಿ ಗೋಡೆಯ ಉದ್ದ L ಈಕ್ವಲ್ಸ್ ಟು 15 ಮೀಟರ್, ಗೋಡೆಯ ಅಗಲ B ಈಕ್ವಲ್ಸ್ ಟು 10 ಮೀಟರ್, ಗೋಡೆಯ ಎತ್ತರ H ಈಕ್ವಲ್ಸ್ ಟು 7 ಮೀಟರ್ ಆಗಿದೆ. ಈಗ ನಾವು ಆಯತ ಘನಾಕಾರದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಸೂತ್ರ ಬರೆದಿದ್ದೇವೆ. ಆದ್ದರಿಂದ ಆಯತ ಘನಾಕಾರದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು 2 ಗುಣಿಸು LB ಪ್ಲಸ್ BH ಪ್ಲಸ್ HL. ಈಗ ಡೇನಿಯಲ್ ಗೋಡೆಗಳಿಗೆ ಮತ್ತು ಒಳಮಾಳಿಗೆಗಳಿಗೆ ಬಣ್ಣ ಹಚ್ಚುತ್ತಿದ್ದಾಳೆ. ಇಲ್ಲಿ ಬಣ್ಣ ಹಚ್ಚುತ್ತಿರುವ ಪ್ರದೇಶ, ಇಲ್ಲಿ ಬಣ್ಣ ಹಚ್ಚುತ್ತಿರುವಂತಹ ಪ್ರದೇಶವನ್ನು ನಾವು ಮೊದಲು ಬರೆಯಬೇಕು. ಗೋಡೆಯ ಪ್ರದೇಶ, ಇಲ್ಲಿ ಗೋಡೆಗೆ ಬಣ್ಣ ಹಚ್ಚುತ್ತಿದ್ದಾಳೆ ಮತ್ತು ಚಾವಣಿಗೆ ಬಣ್ಣ ಹಚ್ಚುತ್ತಿದ್ದಾಳೆ. ಇಲ್ಲಿ ನೀವು ಗಮನಿಸಬಹುದು, ಈ ರೀತಿಯಾಗಿ ಆಯತಾಕಾರದ ಒಂದು ಕೋಣೆ ಇದ್ದಾಗ ಇಲ್ಲಿ ಈ ರೀತಿಯಾಗಿ ನೋಡಬಹುದು. ಇಲ್ಲಿ 6 ಮುಖಗಳನ್ನು ನೀವು ಗಮನಿಸುತ್ತೀರಿ. ಇಲ್ಲಿ 6ನೇ ಮುಖದಲ್ಲಿ ಒಂದು ಮುಖ ಇಲ್ಲಿ ನೆಲವಾಗುತ್ತದೆ. ಇಲ್ಲಿ ಅವಳು ಬಣ್ಣ ಹಚ್ಚುತ್ತಿರುವಂತಹ ಭಾಗ ಗೋಡೆಯ ಪ್ರದೇಶ. ಇಲ್ಲಿ 4 ಗೋಡೆಗಳನ್ನು ನೀವು ನೋಡಬಹುದು. 1 2 3 4 ಗೋಡೆಯ ಪ್ರದೇಶಕ್ಕೆ ಬಣ್ಣ ಹಚ್ಚುತ್ತಿದ್ದಾಳೆ ಮತ್ತು ಚಾವಣಿಯ ಪ್ರದೇಶ, ಇಲ್ಲಿ ಮೇಲ್ಭಾಗಕ್ಕೂ ಕೂಡ ಕೊಠಡಿಯಲ್ಲಿ ಬಣ್ಣ ಹಚ್ಚಲಾಗುತ್ತದೆ. ಇದು ಚಾವಣಿಯ ಪ್ರದೇಶ ಎಂದರೆ ಮೇಲ್ಭಾಗ. ಗೋಡೆಯ ಪ್ರದೇಶ 4 ಗೋಡೆಗಳು ಮತ್ತು ಇಲ್ಲಿ ಚಾವಣಿಯ ಪ್ರದೇಶ, ಇಲ್ಲಿ ಮೇಲ್ಭಾಗಕ್ಕೆ ಅವಳು ಬಣ್ಣ ಹಚ್ಚುತ್ತಿದ್ದಾಳೆ. ಆದ್ದರಿಂದ ಬಣ್ಣ ಹಚ್ಚುತ್ತಿರುವ ಪ್ರದೇಶ ಈಕ್ವಲ್ಸ್ ಟು ಗೋಡೆಯ ಪ್ರದೇಶ ಪ್ಲಸ್ ಚಾವಣಿಯ ಪ್ರದೇಶ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಗೋಡೆಯ ಪ್ರದೇಶ ಬರೆಯುವಾಗ ಇಲ್ಲಿ 2 ಗುಣಿಸು BH ಪ್ಲಸ್ HL ಪ್ಲಸ್ LB ಎಂದು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕಪಾಟಿನ ವಿಸ್ತೀರ್ಣವನ್ನು, ಅಂದರೆ 4ನೇ ಪ್ರಶ್ನೆಯಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಸೂತ್ರವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ತಳಭಾಗವನ್ನು ಹೊರತುಪಡಿಸಿದಾಗ ನಾವು ಬಳಸುವಂತಹ ಸೂತ್ರ ಈ ಸೂತ್ರವಾಗಿರುತ್ತದೆ. ಅಂದರೆ ಇಲ್ಲಿ 6 ಮುಖದಲ್ಲಿ ಒಂದು ಮುಖವನ್ನು ನಾವು, ಅಂದರೆ ಕೆಳಗಿನ ಮುಖವನ್ನು ಹೊರತುಪಡಿಸಿ ಇಲ್ಲಿ ನಾವು ವಿಸ್ತೀರ್ಣದ ಸೂತ್ರವನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ಸೂತ್ರ 2 ಗುಣಿಸು BH ಪ್ಲಸ್ HL ಪ್ಲಸ್ LB ಎಂದು ಆಗುತ್ತದೆ. ಇಲ್ಲಿ ನಾವು ತಳಭಾಗವನ್ನು ಹೊರತುಪಡಿಸಿದ್ದೇವೆ. ಈಗ ಇಲ್ಲಿ ನಾವು ಬೆಲೆಯನ್ನು ಅಳವಡಿಸೋಣ. 2 ಗುಣಿಸು B ಎಂದರೆ 10 ಗುಣಿಸು H 7 ಆಗಿದೆ. H 7 L 15 ಪ್ಲಸ್ LB ಎಂದರೆ 15 ಗುಣಿಸು 10 ಆಗಿದೆ. 2ಕ್ಕೆ 2 ಹಾಗೆ ಇರಲಿ. 10 ಎಳ್ಳೆ 70, 15 ಎಳ್ಳೆ 105 ಪ್ಲಸ್ ಚಿಹ್ನೆಗೆ ಪ್ಲಸ್ ಚಿಹ್ನೆ ಪ್ಲಸ್ 15 ಹತ್ತಲೆ 150 ಈಕ್ವಲ್ಸ್ ಟು 2 ಗುಣಿಸು ಇಲ್ಲಿ 105ಕ್ಕೆ 70 ಕೂಡಿಸಿದಾಗ 175 ಬಂದಿದೆ ಪ್ಲಸ್ ಇಲ್ಲಿ 150 ಹಾಗೆ ಬರೆದಿದ್ದೇವೆ. ಈಗ 175 2ರಿಂದ ಗುಣಿಸಿದಾಗ ನಮಗೆ ಉತ್ತರ 350 ಬರುತ್ತದೆ ಪ್ಲಸ್ 150. 350ಕ್ಕೆ 150 ಕೂಡಿಸಿದಾಗ 500 ಬರುತ್ತಿದೆ. 500 ಮೀಟರ್ ಸ್ಕ್ವೇರ್ ಆಗಿದೆ. ಆದ್ದರಿಂದ ಇಲ್ಲಿ ನಾವು ಕೊನೆಯಲ್ಲಿ ಬರೆಯಬೇಕು. ಇಲ್ಲಿ ಪ್ರತಿ ಕ್ಯಾನ್ನಿಂದ 100 ಚದರ ಮೀಟರ್ನಷ್ಟು ಪ್ರದೇಶಕ್ಕೆ ಬಣ್ಣ ಹಚ್ಚಬಹುದು ಎಂದು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರತಿ ಕ್ಯಾನ್ನಿಂದ 100 ಚದರ ಮೀಟರ್ನಷ್ಟು ಪ್ರದೇಶಕ್ಕೆ ಬಣ್ಣ ಹಚ್ಚಬಹುದಾಗಿದೆ. ಆದ್ದರಿಂದ 500 ಮೀಟರ್ ಸ್ಕ್ವೇರ್ ಪ್ರದೇಶಕ್ಕೆ ಬಣ್ಣ ಹಚ್ಚಲು ಬೇಕಾಗುವ ಕ್ಯಾನ್ಗಳ ಸಂಖ್ಯೆ, ಇಲ್ಲಿ 500 ಮೀಟರ್ ಸ್ಕ್ವೇರ್ ಪ್ರದೇಶ ಇಲ್ಲಿ ನಾವು ಕಂಡುಹಿಡಿದಿರುವಂತಹ ಪ್ರದೇಶವಾಗಿದೆ. ಇಲ್ಲಿ ಇವಳು ಬಣ್ಣ ಹಚ್ಚುತ್ತಿರುವ ಪ್ರದೇಶ 500 ಮೀಟರ್ ಸ್ಕ್ವೇರ್ ಸಿಕ್ಕಿದೆ. ಆದ್ದರಿಂದ 500 ಮೀಟರ್ ಸ್ಕ್ವೇರ್ ಪ್ರದೇಶಕ್ಕೆ ಬಣ್ಣ ಹಚ್ಚಲು ಬೇಕಾಗುವ ಕ್ಯಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ಮೇಲ್ಮೈ ವಿಸ್ತೀರ್ಣ 500 ಡಿವೈಡೆಡ್ ಬೈ ಇಲ್ಲಿ ಒಂದು ಕ್ಯಾನ್ನಿಂದ 100 ಚದರ ಮೀಟರ್ನಷ್ಟು ಪ್ರದೇಶಕ್ಕೆ ಬಣ್ಣ ಹಚ್ಚಬಹುದು. ಆದ್ದರಿಂದ ಇಲ್ಲಿ 500ಕ್ಕೆ 100ರಿಂದ ಭಾಗಿಸಬೇಕು. 500 ಡಿವೈಡೆಡ್ ಬೈ 100, 100 1ಲೆ 100, 105ಲೆ 500 ಬಂದಿದೆ. ಆದ್ದರಿಂದ ಇಲ್ಲಿ ಬೇಕಾಗುವಂತಹ ಕ್ಯಾನ್ಗಳ ಸಂಖ್ಯೆ 5 ಕ್ಯಾನ್ ಆಗಿದೆ. ಆದ್ದರಿಂದ ಈಕ್ವಲ್ಸ್ ಟು ಇಲ್ಲಿ 500 ಮೀಟರ್ ಸ್ಕ್ವೇರ್ ಪ್ರದೇಶಕ್ಕೆ ಬಣ್ಣ ಹಚ್ಚಲು ಬೇಕಾಗುವ ಕ್ಯಾನ್ಗಳ ಸಂಖ್ಯೆ 5 ಕ್ಯಾನ್ಗಳು ಎಂದು ನೀವು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 6. ಇಲ್ಲಿ ಕೊಟ್ಟಿರುವ 2 ಆಕೃತಿಗಳು ಯಾವ ರೀತಿಯಲ್ಲಿ ಸಮಾನವಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ? ಯಾವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ 2 ಚಿತ್ರಗಳನ್ನು ಕೊಡಲಾಗಿದೆ. ಇದು ಒಂದು ಸಿಲಿಂಡರಿನ ಚಿತ್ರ ಮತ್ತು ಇದು ಒಂದು ಘನದ ಚಿತ್ರ. ಇಲ್ಲಿ ಸಿಲಿಂಡರ್ನಲ್ಲಿ 7 ಸೆಂಟಿಮೀಟರ್ ಅಗಲ, ಇಲ್ಲಿ ಎತ್ತರ 7 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಘನದಲ್ಲಿ ಗಮನಿಸಿದಾಗ ಇಲ್ಲಿ ಎಲ್ಲ ಬಾಹುಗಳ ಅಳತೆ ಸಮನಾಗಿರುತ್ತದೆ. ಉದ್ದ, ಅಗಲ ಮತ್ತು ಎತ್ತರಗಳು ಒಂದೇ ಆಗಿವೆ, 7 ಸೆಂಟಿಮೀಟರ್. ಈಗ ನಾವು ಇಲ್ಲಿ ಪ್ರತಿಯೊಂದು ಆಕೃತಿಯು ಹೇಗೆ ವಿಭಿನ್ನವಾಗಿದೆ ಮತ್ತು ಹೇಗೆ ಸಮನಾಗಿದೆ ಎಂದು ಕಂಡುಹಿಡಿದು ಮತ್ತು ಇಲ್ಲಿ ಯಾವ ಪೆಟ್ಟಿಗೆ ವಿಸ್ತೀರ್ಣ ದೊಡ್ಡದು ಎಂದು ಕೂಡ ಕೇಳುತ್ತಿದ್ದಾರೆ. ಇವುಗಳನ್ನು ಕಂಡುಹಿಡಿಯೋಣ.
ಇಲ್ಲಿ ನಾವು ಮೊದಲನೆಯದಾಗಿ ಈ ಎರಡು ಆಕೃತಿಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಸಿಲಿಂಡರಿನ ವ್ಯಾಸ 7 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಸ ಎಂದರೆ ಡಿ, ಡಯಾಮೀಟರ್ ಎಂದು ಅರ್ಥ. ಡಿ ಈಕ್ವಲ್ಸ್ ಟು 7 ಸೆಂಟಿಮೀಟರ್. ಎತ್ತರವನ್ನು ಕೂಡ ಇಲ್ಲಿ 7 ಸೆಂಟಿಮೀಟರ್ ಎಂದು ಕೊಡಲಾಗಿದೆ. ಎತ್ತರ ಹೈಟ್ ಎಚ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್. ಈಗ ನಾವು ಇಲ್ಲಿ ಸಿಲಿಂಡರಿನ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ಇಲ್ಲಿ ವ್ಯಾಸ 7 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಈ ರೀತಿಯಾಗಿ ಒಂದು ವೃತ್ತದಲ್ಲಿ ವ್ಯಾಸ 7 ಸೆಂಟಿಮೀಟರ್ ಆದರೆ ವ್ಯಾಸ ಇಲ್ಲಿ ತ್ರಿಜ್ಯದ 2ರಷ್ಟಿರುತ್ತದೆ, ಅಥವಾ ತ್ರಿಜ್ಯ ಇಲ್ಲಿ ವ್ಯಾಸದ ಅರ್ಧದಷ್ಟಿರುತ್ತದೆ ಎಂದು ನಾವು ಹೇಳಬಹುದು. ಇಲ್ಲಿ 7 ಸೆಂಟಿಮೀಟರ್ ವ್ಯಾಸವಾದರೆ ಇಲ್ಲಿ ಈ ವೃತ್ತದ ತ್ರಿಜ್ಯ 7/2 ಅಂದರೆ 7ರಲ್ಲಿ ಅರ್ಧ ಭಾಗದಷ್ಟು ತ್ರಿಜ್ಯವಿರುತ್ತದೆ. ಆದ್ದರಿಂದ ತ್ರಿಜ್ಯ ಆರ್ ಈಕ್ವಲ್ಸ್ ಟು D/2 ಎಂದು ನಾವು ಬರೆಯಬೇಕು. ಡಿ ಇಲ್ಲಿ 7 ಸೆಂಟಿಮೀಟರ್ ಬೈ 2ಕ್ಕೆ 2 ಬರೆದಿದ್ದೇವೆ. ಆದ್ದರಿಂದ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಈಕ್ವಲ್ಸ್ ಟು 2πr/h. ಈಗ ನಾವು ಇಲ್ಲಿ ಬೆಲೆಯನ್ನು ಅಳವಡಿಸಬೇಕು. 2ಕ್ಕೆ 2 ಹಾಗೆ ಇರಲಿ. 5 ಎಂದರೆ 22/7 ಗುಣಿಸು r ಬೆಲೆ 7/2 ಆಗಿದೆ. ಎಚ್ ಇಲ್ಲಿ 7 ಎಂದು ನಾವು ತೆಗೆದುಕೊಂಡಿದ್ದೇವೆ. ಎಚ್ನ ಬೆಲೆ 7 ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಇಲ್ಲಿ 2 1 2, 2 11 22. ಈಗ ಇಲ್ಲಿ 7ಕ್ಕೆ 7 ಕ್ಯಾನ್ಸಲ್ ಆಗಿದೆ. ಈಗ ಇಲ್ಲಿ ನೀವು ಗಮನಿಸಬಹುದು 11 2 22, 22ಕ್ಕೆ ನಾವು 7ರಿಂದ ಗುಣಿಸಿದಾಗ 154 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಇಲ್ಲಿ 22ಅನ್ನು 7ರಿಂದ ಬಂದಾಗ ಗುಣಿಸಿದಾಗ ಗುಣಲಬ್ಧ 154 ಆಗಿದೆ. ಆದ್ದರಿಂದ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಘನದ ಬಾಹುವಿನ ಉದ್ದ ಇಲ್ಲಿ ಎಲ್ಲ ಬಾಹುಗಳು 7 ಸೆಂಟಿಮೀಟರ್ ಆಗಿವೆ, ಅಂದರೆ ಉದ್ದ ಅಗಲ ಮತ್ತು ಎತ್ತರಗಳು ಒಂದೇ ಆಗಿವೆ. ಆದ್ದರಿಂದ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಈಕ್ವಲ್ಸ್ ಟು 4 ಗುಣಿಸು ಸೈಡ್ ಸ್ಕ್ವೇರ್. ಇಲ್ಲಿ ಅಂಚುಗಳನ್ನು ಕೊಡಲಾಗಿದೆ, ಆದ್ದರಿಂದ ನಾವು ಈ ಸೂತ್ರವನ್ನು ಉಪಯೋಗಿಸಬೇಕು. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು 4 ಗುಣಿಸು ಸೈಡ್ ದ ಹೋಲ್ ಸ್ಕ್ವೇರ್ ಎಂದು ಬರೆದಿದ್ದೇವೆ. 4ಕ್ಕೆ 4 ಹಾಗೆ ಇರಲಿ. ಗುಣಿಸು ಇಲ್ಲಿ ಒಂದು ಸೈಡ್ನ ಎತ್ತರ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. 7ರ ಸ್ಕ್ವೇರ್ ಸೈಡ್ ಸ್ಕ್ವೇರ್ ಇದೆ, ಆದ್ದರಿಂದ ಇಲ್ಲಿ 7ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಿ. 4ಕ್ಕೆ 4 ಹಾಗೆ ಇರಲಿ. 7 7 49. 49ಅನ್ನು 4ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ 196 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 196 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಯಾವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ. ಇಲ್ಲಿ ಈ ಎರಡು ಆಕೃತಿಗಳು ಹೇಗೆ ಸಮನಾಗಿವೆ ಎಂದು ಕೇಳಿದ್ದಾರೆ. ಆದ್ದರಿಂದ ನಾವು ಸಮಾನತೆಯನ್ನು ಬರೆಯಬೇಕು. ಸಮಾನತೆ ಇಲ್ಲಿ ಎರಡು ಸಮ ಎತ್ತರ ಹೊಂದಿವೆ. ನೀವು ಚಿತ್ರದಲ್ಲಿ ಗಮನಿಸಬಹುದು. ಇಲ್ಲಿ ಎತ್ತರಗಳು ಸಿಲಿಂಡರಿನ ಎತ್ತರ ಮತ್ತು ಘನದ ಎತ್ತರ 7 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಸಮಾನತೆ ಬರೆಯುವಾಗ ನಾವು ಎರಡು ಸಮ ಎತ್ತರ ಹೊಂದಿವೆ ಎಂದು ಬರೆಯಬೇಕು. ಭಿನ್ನತೆ ಎಂದರೆ ಇಲ್ಲಿ ಈ ಆಕೃತಿಗಳು ಹೇಗೆ ಭಿನ್ನವಾಗಿವೆ ಎಂದು ಬರೆಯಬೇಕು. ಇಲ್ಲಿ ಒಂದು ಆಕೃತಿ ಕೊಳವೆ ಅಥವಾ ಸಿಲಿಂಡರ್ ಎಂದು ಕೂಡ ನೀವು ಇಲ್ಲಿ ಬರೆದುಕೊಳ್ಳಬಹುದು. ಒಂದು ಕೊಳವೆ, ಇನ್ನೊಂದು ಘನ. ಇಲ್ಲಿ ಒಂದು ಆಕೃತಿ ಕೊಳವೆ ಅಥವಾ ಸಿಲಿಂಡರ್ ಆಗಿದೆ, ಇನ್ನೊಂದು ಚೌಕ ಘನ ಅಥವಾ ಘನ ಎಂದು ನೀವು ಬರೆಯಬಹುದು. ಇಲ್ಲಿ ಮೂರನೆಯದಾಗಿ ಯಾವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಎಂದು ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಎಂದು ನೀವು ಕೊನೆಯದಾಗಿ ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 4, 5 ಮತ್ತು 6ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 2ರ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು 2ನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 2 ಗಮನಿಸಿ.